ನಂದ ಗೋಕುಲ ಸೀರಿಯಲ್ನಲ್ಲಿ ನಂದ ಬಂದ್ಬಿಟ್ಟು ಮಹಾದೇವ ಹಾಗೆ ಪ್ರಿಯನ್ಗೆ ಹನಿಮೂನ್ಗೆ ಹೋಗೋಕೆ ರೆಡಿ ಮಾಡಿರ್ತಾರೆ. ಅದೇ ವಿಷಯ ಬಂದ್ಬಿಟ್ಟು ಮನೆಗೆ ಬಂದ ತಕ್ಷಣ ಹೇಳ್ತಾರೆ. ಪ್ರಿಯಾ ಹಾಗೆ ಮಹಾದೇವನಿಗೆ ನಾನು ಹನಿಮೂನ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಇದನ್ನು ಕೇಳಿದ ಕೇಶವ, ವಲ್ಲಭ, ಅಮ್ಮು ಹಾಗೆ ಇವನಿಗೆ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ. ಆನಂತರ ಏನಾಗುತ್ತೆ ಅಂತ ಅಂದರೆ ಅವರೆಲ್ಲರೂ ಖುಷಿಯಿಂದ ಬಂದುಬಿಟ್ಟು ಮಹಾದೇವ ಹಾಗೆ ಪ್ರಿಯನ್ಗೆ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಅಂತ ತುಂಬಾ ಅವ್ರನ್ನ ಆಡ್ಕೊಳ್ತಿರ್ತಾರೆ. ಆನಂತರ ಏನಾಗುತ್ತೆ ಅಂತ ಅಂದರೆ ಇದನ್ನು ಕೇಳಿದ ಅವ್ರ ತಾಯಿಗೆ ತುಂಬಾ ಬೇಸರ ಆಗುತ್ತೆ. ಇವ್ರಿಗಿಬ್ಬರಿಗೆ ಮಾತ್ರ ಇವರು ಹನಿಮೂನ್ಗೆ ಪ್ಲ್ಯಾನ್ ಮಾಡಿದ್ದಾರೆ, ಇವರಿಬ್ಬರು ಇನ್ನೂ ಇಬ್ಬರು ಜೋಡಿಗೆ ಪ್ಲ್ಯಾನೇ ಮಾಡಿಲ್ಲ. ಹಾಗೆ ಅವರು ಹೋಗ್ತೀನಿ ಅಂದಾಗೂ ಕೂಡ ಅವ್ರಿಗೆ ಅದು ಇದು ಮಾತಾಡಿ ಅವ್ರದ್ದು ಹೋಗೋದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಇವ್ರು ನೋಡಿದ ಹುಡುಗಿನ ಮದುವೆ ಮಾಡಿದ್ದಾರೆ ಅಂತ ತುಂಬ ಖುಷಿಯಿಂದ ಇವ್ರನ್ನ ಇದು ಮಾಡ್ತಿದ್ದಾರೆ. ಆದರೆ ಇವರಿಬ್ಬರು ನಮ್ಮ ಮಕ್ಕಳೇ ತಾನೇ, ಇವ್ರಿಗೆ ಯಾಕೆ ಹೀಗೆ ಮಾಡ್ತಾ ಇಲ್ಲ ಇವರು ಅಂತ ಗಿರಿಜಾ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಳ್ತಿರ್ತಾಳೆ. ಆನಂತರ ಏನಾಗುತ್ತೆ ಅಂತ ಅಂದರೆ ಅವನು ಅಂಗಡಿಗೆ ಹೋಗ್ತಾನೆ. ನಂದ ಅಂಗಡಿಗೆ ಹೋದ ತಕ್ಷಣ ಅಲ್ಲಿಗೆ ಗಿರಿಜಾ ಹೋಗ್ಬಿಟ್ಟು ನಂದನಿಗೆ ಹೇಳ್ತಾಳೆ, ನೀವು 3 ಜನ ನಮ್ಮ ಮಕ್ಕಳೇ, ಆದರೆ ನೀವು ಒಬ್ರಿಗೊಂದು ಮಾಡ್ತಾ ಇದ್ದೀರಾ. ಅವ್ರದ್ದು ಕೂಡ ಹೊಸದಾಗಿ ತಾನೇ ಮದುವೆ ಆಗಿರೋದು, ಅವ್ರಿಗೂ ನೀವು ಯಾಕೆ ಕಳಿಸ್ಲಿಲ್ಲ, ಅವ್ರಿಗೂ ಬೇಜಾರಾಗಲ್ವಾ ಅದು ಇದು ಅಂತ ಹೇಳ್ಬಿಟ್ಟು ನಂದನ್ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ಹಾಗೆ ಹೊಲಿಸ್ಕೊಳ್ಳೋಕ್ಕೆ ಗಿರಿಜಾ ಪ್ರಯತ್ನ ಪಡ್ತಾಳೆ. ಹಾಗೆ ನಂದನಿಗೂ ಕೂಡ ಇದು ಸರಿ ಅನಿಸುತ್ತೆ. ಅದೇ ರೀತಿ ಮನೆಗೆ ಹೋಗ್ಬಿಟ್ಟು ನಂದ ಮನೆಗೆ ಎಲ್ರಿಗೂ ಹೇಳ್ತಾನೆ, ನೀವು 3 ಜನ 3 ಜೋಡಿನೂ ಹನಿಮೂನ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾನೆ. ಆಗ ಪ್ರಿಯಾನ್ಗೆ ತುಂಬಾ ಬೇಜಾರಾಗುತ್ತೆ. ಅವಳು ಮಹಾದೇವನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು, ಇದು ನಾವು 3 ಜನ ಎಲ್ಲೂ ಸೇರಿಬಿಟ್ಟು ಹೋದರೆ ಇದು ಫ್ಯಾಮಿಲಿ ಟ್ರಿಪ್ ಆಗುತ್ತೆ, ಹನಿಮೂನ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಅದಕ್ಕೆ ಮಹಾದೇವ, ಇಲ್ಲ ಅವರು ಬರಲಿ, ನನಗೆ ಅವರು ಬಂದ್ರೇ ಖುಷಿ, ಇಲ್ಲಾಂದರೆ ನಮ್ಮನ್ನಷ್ಟೇ ಕಳಿಸಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಅಪ್ಪ ಅವ್ರನ್ನ ಕಳಿಸಿಲ್ಲ, ನಮ್ಮನ್ನಷ್ಟೇ ಕಳಿಸಿದ್ರೆ ನನಗೆ ಮನಸ್ಸಿಗೆ ಹೋಗೋಕ್ಕೂ ಮನಸ್ಸು ಬರಲ್ಲ ಅಂತ ಮಹಾದೇವ ಹೇಳ್ತಾನೆ. ಮೀನಾ ಕೇಶವನ ಹತ್ರ ಹೇಳ್ತಾಳೆ, ನಾನು ಪ್ರಿಯಾ ಅಕ್ಕನ ಜೊತೆಗೆ ಹನುಮಾನಿಗೆ ಬರೋದಾದರೆ ನಾನು ಬರಲ್ಲ, ಅವರಷ್ಟೇ ಹೋಗಿ ಬರಲಿ ಅಂತ ಮೀನಾ ಹೇಳ್ತಾಳೆ. ಹಾಗೆ ಈ ಕಡೆ ವಲ್ಲಭ ಕೂಡ ಅಮೂಲ್ಯನಿಗೆ ಹೇಳ್ತಾಳೆ, ನಾವು ಇಷ್ಟ ಇಲ್ಲದೇ ಮದುವೆ ಆಗಿದ್ದೀವಿ, ಈಗ ನಮಗೆ ಹನಿಮೂನ್ ಬೇಕಾ ಬೇಡ ಅಲ್ವಾ ಅಂತ ಹೇಳ್ಬಿಟ್ಟು ವಲ್ಲಭ ಕೂಡ ಹೇಳ್ತಾನೆ.